ಇದರಿಂದ ಅಭಿಷೇಕನ ಕುಟುಂಬಸ್ಥರಿಗೆ ಅಭಿಷೇಕನೊಬ್ಬ ಅವರ ಮಗ ಅವರ ಕುಟುಂಬದ ಒಂದು ಸೊತ್ತು ಅವರ ಕುಟುಂಬದ ಒಂದು ಪಿಲ್ಲರ್ ಲಾಸ್ ಆಯಿತು. ಅಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಉಂಟು ನಂಗೆ ಗೊತ್ತಾಗ್ತಿಲ್ಲ. ಟೋಟಲ್ 4 ಮಂದಿ, ಅದರಲ್ಲಿ 3 ಗಂಡು ಮಕ್ಕಳು ಮತ್ತೊಬ್ಬರು. ಅದರಡೆಯಲ್ಲಿ ಪುತ್ತೂರಲ್ಲಿ ಒಬ್ಬ ಆಟೋ ಡ್ರೈವರ್ ಯೂನಿಫಾರ್ಮ್ ಹಾಕಲಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ತಳಿತ, ಅದು ಕೂಡ ಸಂಚಾರಿ ಪೊಲೀಸರಿಂದ. ಅಲ್ಲೊಬ್ಳು ಬಟ್ಟೆ ಬಿಚ್ಚುವಾಗ ವಿಡಿಯೋ ಮಾಡಿ ಅದನ್ನಿಟ್ಟು ಅದರಲ್ಲಿ ಹಣ ಮಾಡ್ತಾಯಿದ್ರೆ, ಇಲ್ಲೊಬ್ಬರು ಬಟ್ಟೆ ಹಾಕಲಿಲ್ಲ ಅಂತ ಹೇಳಿ ಅದಕ್ಕೆ ಹೋಗಿ ಹೊಡಿತಾ ಇರುವಂಥದ್ದು. ಅಲ್ಲಿ ಎಂಥ ವಿಷಯ ಆಗ್ತಾ ಉಂಟಂತ. ಸನ್ಮಾನ್ಯ MLA ಅವರನ್ನು ಅಶೋಕ ಜನಮನ ಅದಕ್ಕಿಂತ ಹೋದವರೆಲ್ಲ ಅಸ್ವಸ್ಥ. ಒಂದು ಪ್ಲೇಟಿಗೆ ಹೋದವರು ಇವಾಗ ಪ್ಲೇಟ್ಲೆಟ್ ಕೌಂಟು ಕಮ್ಮಿ ಆಗಿದೆ ಅಂತೇಳಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಎಂಥ ಅವಸ್ಥೆ ನಂಗೆ ಗೊತ್ತಿಲ್ಲ. ಬುದ್ಧಿವಂತರ ಜಿಲ್ಲೆಯಲ್ಲಿ ಇದು ಎಂತ ಆಗ್ತಾ ಉಂಟು ನಂಗೆ ಗೊತ್ತಿಲ್ಲ ಮಾರೆ. ನಿರೀಕ್ಷಾಳದ್ದು ಇನ್ನೂ ಅಂದರೆ ಕನ್ಫರ್ಮ್ ಆಗಲಿಲ್ಲ. ಅಂದರೆ ಅಭಿಷೇಕ್ ಅಂಬವನ ಆತ್ಮಹತ್ಯೆಗೆ ಇವೆಲ್ಲದೂ ಕೂಡ ಬ್ಲ್ಯಾಕ್ ಮೇಲಲ್ಲಿ ಭಾಗಿಯಾಗಿದ್ದಲ್ಲ ಅಂತ ಅದು ಇವಾಗ ಕನ್ಫರ್ಮ್ ಆಗಲಿಲ್ಲ ನನಗೆ. ಆದರೆ ತನ್ನ ಜೊತೆಗಿರುವವರು ಬಟ್ಟೆ ಬದಲಾವಣೆ ಮಾಡುವಾಗ ವಿಡಿಯೋ ಮಾಡಿ ಅದನ್ನು ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲ ಅನ್ನೋ ವಿಷಯ ಮಾತ್ರ ಅದು ಪ್ರೂವ್ ಆಗಿದೆ. ಸೊ ಸ್ಟಿಲ್ ಅದು ಕೂಡ ತಪ್ಪೆ. ಇದರಿಂದ ಅಭಿಷೇಕನ ಕುಟುಂಬಸ್ಥರಿಗೆ ಅಭಿಷೇಕನೊಬ್ಬ ಅವರ ಮಗ ಅವರ ಕುಟುಂಬದ ಒಂದು ಸೊತ್ತು ಅವರ ಕುಟುಂಬದ ಒಂದು ಪಿಲ್ಲರ್ ಲಾಸ್ ಆಯಿತು. ಇಲ್ಲ, ಇನ್ನು ಅಭಿಷೇಕ್ ಇಲ್ಲ. ವಿಷಯ ಅಂತ ಹನಿ ಟ್ರ್ಯಾಪ್. ಮತ್ತು ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಲ್ಲ ದೊಡ್ಡ ತಪ್ಪು ಯಾವುದಂದ್ರೆ, ಒಂದು ಹೆಲ್ಮೆಟ್ ಹಾಕೋದು ಹೋಗುವಂಥದ್ದು, ಮತ್ತೊಂದು ಯೂನಿಫಾರ್ಮ್ ಹಾಕೋದು ಹೋಗುವಂಥದ್ದು ಆಟೋ ಡ್ರೈವರ್ಸ್. ಮತ್ತು ಅದೇ ಎಲ್ಲೆಲ್ಲ ಗುಂಡಿ ಉಂಟು, ಎಲ್ಲೆಲ್ಲ 2 ವೀಲರ್ಸ್ ಎಲ್ಲ ಸ್ಲೋ ಅಲ್ಲೇ ಹೋಗಬೇಕು, ಅಲ್ಲೆಲ್ಲ ಪೊಲೀಸರು ನಿಂತು ಫೈನ್ ಹಾಕೋದು. ಹೇಗೂ ಸ್ಲೋ ಆಗ್ತಾ ಇರ್ತಾರಲ್ಲ, ಹಿಡಿಲಿಕ್ಕೆ ಸುಲಭ ಆಗ್ತದೆ. ಇವಾಗಿದು ಹೇಗೆಂದರೆ ಹೆಲ್ಮೆಟ್ ಹಾಕಿದ್ರು ನಾವು ಗುಂಡಿಗೆ ಬಿದ್ದು ಸಾಯ್ತೀವಿ ನಾವು. ಮತ್ತೆಂತಕ್ಕೆ ಸೇಫ್ಟಿ ಅಂತಕ್ಕೆ? ನೀ ಸೇಫ್ಟಿ ಅಂತಕ್ಕೆ ಹೆಲ್ಮೆಟ್ ಹಾಕೋದಿದ್ರೆ ಫೈನ್ ಅಂತಕ್ಕೆ? ರೋಡೇ ಸರಿಲ್ಲ ಅಂದ್ರೆ ತಲೆಗೆ ಹೆಲ್ಮೆಟ್ ಯಾಕೆ ಮಾರೆ? ಅದು ಬೇರೆ ವಿಷಯ. ಕಳೆದ ತಿಂಗಳು ಯಾರೊಬ್ಬರಲ್ಲಿ ತೀರೋದ್ರು, ಗುಂಡಿಯಾಗಿ ಬಿದ್ದು, ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ಹಾಗೆ ಬಿದ್ದು ತೀರೋದ್ರೊಬ್ಬ ಮಹಿಳೆ, ಕೆಲಸಕ್ಕೆ ಹೋಗೋ ಸಂಬಂಧದಲ್ಲ. ಅವ್ರ ಹೆಸರು ಮರ್ತೋಗಿದ್ದು ನಾನು. ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಸುದ್ದಿಗಳು.